ಇನ್ನು ಕೇರಳದಲ್ಲಿ ಮೆದುಳು ತಿನ್ನುವ ರೋಗದ ಹಾವಳಿ ಹೆಚ್ಚಾಗ್ತಾ ಇದೆ. ಕೇರಳದಲ್ಲಿ ಹೆಲ್ತ್ ಎಮರ್ಜೆನ್ಸಿ ಅನ್ನುವಂತಹ ವಾತಾವರಣ ಪರಿಸ್ಥಿತಿ, ಹೀಗಾಗಿ ಹೈ ಅಲರ್ಟ್ ಘೋಷಣೆಯಾಗಿದೆ. ಶಬರಿಮಲೆಗೆ ಹೋಗುವಂತಹ ಭಕ್ತರು ಇದೀಗ ಎಚ್ಚರವನ್ನ ವಹಿಸಲೇಬೇಕಾದ ಅನಿವಾರ್ಯತೆ. ಆರೋಗ್ಯ ಇಲಾಖೆಯಿಂದ ಎಚ್ಚರ ವಹಿಸುವಂತೆ ಸುತ್ತೋಲೆಯನ್ನು ಹೊರಡಿಸಲಾಗಿದೆ. ಮೆದುಳು ತಿನ್ನುವ ಅಮೀಬಾ ಬಗ್ಗೆ ಇದೀಗ ಆರೋಗ್ಯ ಇಲಾಖೆ ಎಚ್ಚರಿಕೆ ಸಂದೇಶವನ್ನ ರವಾನೆ ಮಾಡಿರೋದು. ಭಕ್ತರಿಗೆ ಸುರಕ್ಷತಾ ಸಲಹಾ ಮಾರ್ಗಸೂಚಿಯನ್ನ ಇಲಾಖೆ ಹೊರಡಿಸಿದ್ದು, ನೆಗ್ಲೇರಿಯಾ ಫೌಲೇರಿ ಈ ಕುರಿತು ಮುನ್ನೆಚ್ಚರಿಕೆ ವಹಿಸಬೇಕಂತ ಸುತ್ತೋಲೆಯನ್ನ ಹೊರಡಿಸಲಾಗಿದೆ. ಮೆದುಳು ತಿನ್ನುವ ಅಮೀಬಾ ಇದು ನೆಗ್ಲೇರಿಯಾ ಫೌಲೇರಿ, ಇದರ ಬಗ್ಗೆ ಎಚ್ಚರಿಕೆ ಇರಬೇಕು ಅಂತ ಹೇಳಿ ಸೂಚನೆ ಕೊಡಲಾಗಿದೆ. 2050 ಮಾರ್ಗಸೂಚಿ ಪ್ರಕಟ ಮಾಡಲಾಗಿದೆ. ಇದು ಒಂದು ಸ್ವತಂತ್ರವಾಗಿ ಬದುಕುವಂತಹ ಅಮೀಬಾ, ಜೊತೆಗೆ ಬೆಚ್ಚಗಿನ ಸಿಹಿ ನೀರು ಮಣ್ಣಿನಲ್ಲಿ ಇದು ಕಂಡುಬರೋದು. ಹಾಗಾಗಿಯೇ ಶಬರಿಮಲೆಗೆ ತೆರಳುವಂತಹ ಭಕ್ತರು ಸ್ನಾನ ಮಾಡುವಂತಹ ಸಂದರ್ಭದಲ್ಲಿ ಬಹಳ ಎಚ್ಚರವನ್ನ ವಹಿಸಬೇಕು. ನದಿಯಲ್ಲಿ ಸ್ನಾನ ಮಾಡುವ ಸಂದರ್ಭ ಅಂತ ಹೇಳಿ ಸೂಚನೆಯನ್ನ ಕೊಡಲಾಗಿದೆ. ಈ ಸೋಂಕು ವ್ಯಕ್ತಿಯಿಂದ ವ್ಯಕ್ತಿಗೆ ಅಥವಾ ಕಲುಷಿತ ನೀರಿಗೆ ಹರಡೋದಿಲ್ಲ. ಬದಲಾಗಿ ಯಾವ ನೀರಲ್ಲಿ ಇದು ಬ್ಯಾಕ್ಟೀರಿಯಾ ಇರುತ್ತೆ, ಅದು ದೇಹಕ್ಕೆ ಪ್ರವೇಶ ಮಾಡುತ್ತೆ, ಆವಾಗ ಮಾತ್ರವೇ ಇದರ ಇಂಪ್ಯಾಕ್ಟು ಎಫೆಕ್ಟು ಹೆಚ್ಚು. ಇದೊಂದು ವಿಷಕಾರಿ ಸೂಕ್ಷ್ಮ ಜೀವಿ ಅನ್ನುವ ಮಾಹಿತಿ ಲಭ್ಯ ಆಗಿದೆ. ನೀರಿನಿಂದ ಇದು ಮೂಗಿಗೆ ಪ್ರವೇಶ ಮಾಡಿದಾಗ ಅದು ಮೆದುಳನ್ನ ತಲುಪುತ್ತೆ. ಅಮೀಬಿಕ್ ಮೆನಿಂಗೋ ಎನ್ಸೆಫಾಲಿಟಿಸ್ ಈ ಪ್ರಕರಣ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಮಾರಣಾಂತಿಕ ಕಾಯಿಲೆ ಇದು. ಹಾಗಾಗಿ ಯಾತ್ರೆ ಕೈಗೊಳ್ಳುವಂತಹ ಸಂದರ್ಭದಲ್ಲಿ ಎಚ್ಚರ ವಹಿಸಬೇಕು ಅಂತ ಹೇಳಿ ಒಂದಷ್ಟು ಮಾರ್ಗಸೂಚಿಯನ್ನ ಶಬರಿಮಲೆ ಭಕ್ತರಿಗೆ ಹೊರಡಿಸಲಾಗಿರೋದು. ಯಾವುದೇ ರೋಗದ ಲಕ್ಷಣ ಕಂಡು ಬಂದಲ್ಲಿ ವೈದ್ಯರನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನ ಕೊಡಲಾಗಿದೆ. ತೀವ್ರವಾದಂಥ ಜ್ವರ, ಅದು ಒಳಗಿನ ಜ್ವರ, ಹಾಗೆ ತಲೆನೋವು, ವಾಕರಿಕೆ ಅಥವಾ ವಾಂತಿ, ಕುತ್ತಿಗೆ ಬಿಗಿತ ಮತ್ತೆ ಕನ್ಫ್ಯೂಷನ್ ಸ್ಟೇಟು, ಇದೆಲ್ಲವೂ ಕೂಡ ಪ್ರೈಮರಿ ಸಿಂಪ್ಟಮ್ಸ್ ಅಂತ ಗೊತ್ತಾಗ್ತಾ ಇದೆ. ನೋಡಿ, ಮಾರ್ಗಸೂಚಿ ಪ್ರಕಟ ಆಗಿದ್ದು ಮಾರ್ಗಸೂಚಿಯ ಅಂಶಗಳನ್ನು ನಾವು ಗಮನಿಸಬಹುದು. ಈ ಸೋಂಕು ವ್ಯಕ್ತಿಯಿಂದ ವ್ಯಕ್ತಿಗೆ ಅಥವಾ ಕಲುಷಿತ ನೀರಿಗೆ ಹರಡುವಂಥದ್ದಲ್ಲ. ಬಟ್ ಈ ನೆಗ್ಲೇರಿಯಾ ಫೌಲೇರಿ ಒಂದು ಸೂಕ್ಷ್ಮ ಜೀವಿ, ನೀರಿನಲ್ಲಿರುತ್ತೆ. ಆ ನೀರಿನಲ್ಲಿ ಸ್ನಾನ ಮಾಡುವ ಸಂದರ್ಭ ಆಗಿರ್ಬೋದು, ಮುಖ ತೊಳೆಯೋದು ಮಾಡುವಾಗ ನೀರಿನಿಂದ ಮೂಗಿಗೇನಾದರೂ ಅದು ಪ್ರವೇಶ ಮಾಡಿತು ಅಂತ ಹೇಳಿದ್ರೆ ನೇರವಾಗಿ ಅದು ಮೆದುಳಿಗೆ ಹೋಗುತ್ತೆ. ಅಮೀಬಿಕ್ ಮೆನಿಂಗೋ ಎನ್ಸೆಫಾಲಿಟಿಸ್ ಈ ಒಂದು ಕಾಯಿಲೆ ಉದ್ಭವ ಆಗುತ್ತೆ. ಹಾಗಾಗಿ ಯಾರು ನೀರು ಪ್ರವೇಶ ಮಾಡಬಾರ್ದು ಮೂಗಿಗೆ ಅಂತ ಹೇಳಿ ಕ್ಲಿಪ್ಗಳನ್ನು ಬಳಸಬೇಕಂತ ಸೂಚನೆ ಕೊಡಲಾಗಿರೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವರ್ಷಿತಾ ನಮ್ಮೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವರ್ಷಿತಾ, ಇದೀಗ ಕೇರಳದಲ್ಲಿ ಒಂದು ರೀತಿಯ ಹೆಲ್ತ್ ಎಮರ್ಜೆನ್ಸಿ ಅನ್ನುವಂತಹ ಪರಿಸ್ಥಿತಿ, ಹಾಗಾಗಿ ಭಕ್ತರಿಗೆ ಈ ಮೊದಲೇ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಲಾಗಿರೋದು. ಇಂಥದ್ದೊಂದು ಕಾಯಿಲೆ ಇದೆ, ಮೊದಲೇನಲ್ಲ. ಸೊ ಸರ್ಕಾರದ ವತಿಯಿಂದ ಏನಾದರೂ ಇದರ ಕಂಟ್ರೋಲ್ಗೆ ಕ್ರಮ, ಚಿಕಿತ್ಸೆಗೆ ಕ್ರಮ ಕೈಗೊಳ್ಳಲಾಗ್ತಾ ಇದೆಯಾ? ಮಾರ್ಗಸೂಚಿ ಏನು ಹೇಳ್ತಾ ಇದೆ? ಎಸ್ ಪ್ರಜ್ವರ, ಕೇರಳದಲ್ಲಿ ಮಾರಣಾಂತಿಕ ಕಾಯಿಲೆಯ ಭೀತಿ ಹೆಚ್ಚಳವಾಗ್ತಾ ಇದೆ. ಅದರಲ್ಲೂ ಶಬರಿಮಲೆಯ ಯಾತ್ರೆಯನ್ನ ಕೂಡ ಸಾಕಷ್ಟು ಭಕ್ತಾದಿಗಳು ಕೈಗೊಳ್ತಾ ಇದ್ದಾರೆ. ಹಾಗಾಗಿ ಶಬರಿಮಲೆಗೆ ಹೋಗುವಂತಹವರು ಕೂಡ ತಮ್ಮ ಆರೋಗ್ಯದ ಮೇಲೆ ಗಮನ ಹರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಕೂಡ ಒಂದಷ್ಟು ಮಾರ್ಗಸೂಚಿಯನ್ನ ಕೂಡ ಹೊರಡಿಸಿರುವಂತದ್ದು. ಅಂದ್ರೆ ಈ ಮೆದುಳನ್ನ ತಿನ್ನುವಂತಹ ಅಮೀಬಾ ಏನಿದೆ, ಈ ಒಂದು ಅಮೀಬಾದಿಂದಾಗಿ ಸಾಕಷ್ಟು ಜ್ವರ ಆಗಿರ್ಬೋದು, ನಮ್ಮ ಮಾನಸಿಕ ಸ್ಥಿರತೆಯನ್ನ ಕಳೆದುಕೊಳ್ಳೋದಾಗಿರ್ಬೋದು, ಜೊತೆಗೆ ಅಂದ್ರೆ ಪ್ರಮುಖವಾಗಿ ನೋಡ್ತಾ ಹೋದ್ರೆ ಇದು ಕೊರೋನಾ ರೀತಿಯಾಗಿ ಒಬ್ಬರಿಂದ ಒಬ್ಬರಿಗೆ ಹರಡುವಂಥದ್ದಲ್ಲ. ಆದ್ರೆ ತಮಗೆ ಏನಾದ್ರೂ ಈಗ ಯಾವುದೋ ಒಂದು ನೀರಿನಿಂದ ಆ ಅಮೀಬಾ ನಮ್ಮ ದೇಹವನ್ನ ಪ್ರವೇಶ ಮಾಡಿದ್ರೂ ಕೂಡ ನಮಗೆ ಜ್ವರ ಬರೋದಾಗಿರ್ಬೋದು, ವಾಂತಿ ಬರೋದಾಗಿರ್ಬೋದು, ಜೊತೆಗೆ ಇನ್ನಿತರ ಸಿಂಪ್ಟಮ್ಸ್ಗಳು ಬರೋದಾಗಿರ್ಬೋದು, ಇದೆಲ್ಲವೂ ಕೂಡ ನಮ್ಮ ಜೀವಕ್ಕೆ ಕುತ್ತು ತರುತ್ತೆ. ಹಾಗಾಗಿ ಈ ಶಬರಿಮಲೆಗೆ ಹೋಗುವಂತಹವರು, ಜೊತೆಗೆ ಕೇರಳ ಕಡೆಗೆ ಪ್ರಯಾಣವನ್ನ ಬೆಳೆಸುವಂತಹವರು ಎಲ್ಲರೂ ಕೂಡ ಈ ಆರೋಗ್ಯ ಇಲಾಖೆಯ ಒಂದಷ್ಟು ಮಾರ್ಗಸೂಚಿಯನ್ನ ಗಮನಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಅಲರ್ಟ್ ಅನ್ನ ಕೂಡ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಮಾರ್ಗಸೂಚಿಯಲ್ಲಿ ಏನಿದೆ ಅನ್ನುವಂಥದ್ದನ್ನ ನೋಡ್ತಾ ಹೋದ್ರೆ, ಶಬರಿಮಲೆಗೆ ದೇವರ ದರ್ಶನಕ್ಕೆ ಹೋದಂತಹವರು ಪ್ರಮುಖವಾಗಿ ನದಿಗಳಲ್ಲಾಗಿರ್ಬೋದು ಅಥವಾ ಕೊಳಗಳಲ್ಲಾಗಿರ್ಬೋದು ಸ್ನಾನವನ್ನ ಮಾಡಲೇಬೇಕಾಗತ್ತೆ. ಹಾಗಾಗಿ ಸ್ನಾನವನ್ನ ಮಾಡಬೇಕಾದ್ರೆ ಮೂಗುಗಳಿಗೆ ಕ್ಲಿಪ್ಗಳನ್ನ ಧರಿಸ್ಕೊಳ್ಳಿ. ಜೊತೆಗೆ ಯಾವುದೇ ಕಾರಣಕ್ಕೂ ಮೂಗಿನ ಒಳಭಾಗಕ್ಕೆ ನೀರು ಹೋಗದೆ ಇರುತ್ತೀರ ನೋಡ್ಕೊಳ್ಳಿ ಅನ್ನುವಂತಹ ಮಾರ್ಗಸೂಚಿಯನ್ನು ಕೂಡ ಕೊಟ್ಟಿರುವಂಥದ್ದು. ಅಕಸ್ಮಾತ್ ನಿಮ್ಗೆ ಏನಾದ್ರೂ ಒಳ ಜ್ವರ ಬರ್ತಾ ಇದೆ, ನಮ್ಗೆಲ್ಲೋ ಒಂದ್ ಕಡೆ ನಮ್ಮ ಹೆಲ್ತ್ ಅಪ್ಸೆಟ್ ಆಗ್ತಾ ಇದೆ ಅಂತ ಗೊತ್ತಾದ್ರೆ ಅದೇ ಕ್ಷಣದಲ್ಲಿ ಡಾಕ್ಟರ್ನ ಕೂಡ ವಿಸಿಟ್ ಮಾಡಿ ಅನ್ನುವಂತಹ ಆರೋಗ್ಯ ಸೂಚನೆಗಳನ್ನ ಕೂಡ ಕೊಡ್ತಾ ಇದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಒಂದು ಕಾಯಿಲೆ ಎಲ್ರನ್ನ ಕೂಡ ಈಗ ಎಚ್ಚರಿಕೆಯನ್ನು ಗೊಳಿಸ್ತಾ ಇರುವಂತದ್ದು. ಜೊತೆಗೆ ಪ್ರಮುಖವಾಗಿ ನಾವು ಇದನ್ನು ಕೂಡ ಅಳವಡಿಸ್ಕೋಬೇಕು. ಯಾಕಂದ್ರೆ ನಾವೆಲ್ಲೋ ಈ ಶಬರಿಮಲೆ ಆಗಿರ್ಬೋದು ಅಥವಾ ಕೇರಳಕ್ಕೆ ಹೋಗಿ ನಮ್ಗೆ ಆ ಕಾಯಿಲೆ ಅಟ್ಯಾಕ್ ಆಗುತ್ತೆ ಅಂದ್ರೆ ನಾವು ನಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು ಪ್ರಜ್ವಲ. ಹಾಗಾಗಿ ಆರೋಗ್ಯ ಇಲಾಖೆಯ ಸೂಚನೆಯನ್ನು ಕೂಡ ನಾವು ಅನುಸರಿಸಬೇಕಾಗತ್ತೆ.
ರೈಟ್ ವರ್ಷಿತಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.